ಯಹೂದ್ಯರಲ್ಲಿ ಇವತ್ತು ಕೂಡ ಒಂದು ಕಲ್ಚರ್ ಅವರ ಜೀವಿತದಲ್ಲಿದೆ. ಅವರು ಕೂಡ ಅದನ್ನು ಇವತ್ತು ಕೂಡ ಮಾಡ್ತಾರೆ. ಅದು ಹೇಗೆ ಒಡಂಬಡಿಕೆಗಳನ್ನು ಮಾಡ್ಕೊಳ್ತಾರೆ ಅಂದರೆ, ಅವ್ರು ಯಾವತ್ತೂ ಒಡಂಬಡಿಕೆ ಮಾಡಿಕೊಳ್ಬೇಕಾಗಿದ್ರೆ ಅವರು ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು ಅವರಿಗೆ ಸಾಂಪ್ರದಾಯಿಕ. ಅದನ್ನು ಅವ್ರು ಇವತ್ತು ಕೂಡ ಮಾಡ್ತಾರೆ. ಬಟ್ಟೆಗಳನ್ನ ಅವರು ಬದಲಾಯಿಸಿಕೊಳ್ತಾರೆ. ಅದಕ್ಕೆ ನೀವು ದಾವೀದನ ಒಂದು ಚರಿತ್ರೆ ನೋಡುವಾಗ, ಯೋನಾತಾನನು ಅವನ ಬಟ್ಟೆಗಳನ್ನು ಅವನಿಗೆ ಕೊಟ್ಟನಂತೆ, ದಾವೀದನು ಇವನ ಬಟ್ಟೆಗಳನ್ನು ಅವನಿಗೆ ಕೊಟ್ಟನಂತೆ. ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅದು ಕಲ್ಚರ್. ಅದನ್ನ ಯೇಸು ತನ್ನ ಶಿಲುಬೆ ಮೇಲೆ ಆ ಒಡಂಬಡಿಕೆಯನ್ನು ಕನ್ಫರ್ಮೇಷನ್ ಮಾಡೋಕ್ಕೋಸ್ಕರ ಈ ಲೋಕದಲ್ಲಿ ಬಂದಾಗ ಆತನು ತನ್ನ ಮೇಲಿದಂಥ ಬಟ್ಟೆಯನ್ನು ತೆಗೆದು ನಮ್ಮ ಮೇಲಿದ ನಾವು ಮಾಡಲ್ಪಟ್ಟಂಥ ಪಾಪದ ಬಟ್ಟೆಯನ್ನು ಆತನು ಧರಿಸಿಕೊಂಡು ಆತನು ನಮ್ಮ ಮೇಲೆ ನೀತಿವಂತಿಕೆಯನ್ನು ಹಾಕುವುದಕ್ಕೋಸ್ಕರವಾಗಿ ಆತನ ಶಿಲುಬೆ ಮೇಲೆ ಬಟ್ಟೆ ಇಲ್ಲದವನಾಗಿ ನೇತಾಡಿದ ಪ್ರಿಯ ದೇವ ಮಗುವೆ. ನೋಡಿ, ಆದಾಮ ಅವ ತಪ್ಪು ಮಾಡಿಬಿಟ್ರು. ಹಾಗಂತ ಅವ್ರನ್ನ ಹೊರಗೆ ಹಾಕಿದಾಗ ಅವರು ಬೆತ್ತಲೆ ಆದಕ್ಕಂತ ಅವ್ರು ಹಾಕೊಂಡಿದ್ದೇನು ಗೊತ್ತಾ? ಕೇವಲ ಎಲೆಯನ್ನು ಸುತ್ತಕೊಂಡ್ರು. ಎಲೆ ಎಲ್ಲಿವರೆಗೆ ಇರ್ತದೆ? ಸ್ವಲ್ಪ ದಿನ ಅಷ್ಟೇ. ಸೈತಾನ ನಮಗೆ ತೋರಿಸುವಂಥದ್ದು ಕೆಲವೊಂದ್ಸಲ ನಮ್ಮ ಆಲೋಚನೆ ತೋರಿಸುವಂಥದ್ದು ಟೆಂಪ್ರವರಿ ಅಷ್ಟೇ. ಫಸ್ಟ್ ದಿನ ಹಸಿರಾಗಿತ್ತು, ಎರಡನೇ ದಿನ ಕೆಂಪಾಗ್ತದೆ, ಮೂರನೇ ದಿನ ಅದು ಉದುರಿ ಹೋಗ್ತದೆ. ಆದರೆ ತಂದೆಯಾದ ದೇವರು ಅದನ್ನು ಗಮನಿಸಿದ. ಇವರು ಹಾಕಿರುವಂಥ ಬಟ್ಟೆ ಅದು ಉದುರಿ ಹೋಗ್ಬೋದು, ಆದರೆ ನಾನು ಅವರಿಗೆ ಚರ್ಮದ ಅಂಗಿಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ತಾನು ಒಂದು ಕುರಿಯನ್ನು ಕಟ್ ಮಾಡಿ ಅದರ ಚರ್ಮವನ್ನು ಅವರ ಮೇಲೆ ಹೊದಿಸಿದ. ಯಾಕೆಂದರೆ ಒಂದು ದಿನ ನಾನು ಅದೇ ಕುರಿಯಾಗಿ ಅದೇ ಚರ್ಮದ ಬಟ್ಟೆನ ನಾನು ನಿಮ್ಮ ಮೇಲೆ ಹಾಕಿ ಆ ದೋಷವನ್ನು ನಾನು ಹೊತ್ತುಕೊಳ್ತೇನೆ ಎಂಬುದಾಗಿ ತಂದೆ ಆಗಿರುವ ದೇವರು ತನ್ನ ಮಗನನ್ನು ಕಳಿಸಿಕೊಡೋದ್ರ ಮೂಲಕವಾಗಿ ಅಲ್ಲಿ ಕುರಿಯನ್ನು ಕತ್ತರಿಸಿದ್ರು. ಪ್ರಿಯ ದೇವ ಮಗುವೆ, ಇದು ತಂದೆಯ ಹೃದಯ ರೀ. ಸೈತಾನನ್ನು ತೋರಿಸುವಂಥದ್ದು ಸ್ವಲ್ಪ ಗ್ರೀನರಿ ಆಗಿ ಕಾಣಲ್ಪಟ್ಟಿದೆ. ಆತನು ಎಲೆಯನ್ನು ಧರಿಸಿಕೊಂಡಾಗ ಅವ್ರು ತಿಳ್ಕೊಂಡು ನಾವು ಬೆತ್ತಲೆಯನ್ನು ಮುಚ್ಚಿಕೊಂಡಿದ್ದೇವೆ ಎಂಬುದಾಗಿ. ಅದು ಟೆಂಪ್ರವರಿ. ಆದರೆ ದೇವರ ಪ್ರೀತಿ, ಅಯ್ಯೋ ಟೆಂಪ್ರವರಿ ಯಾಕೆ ಹೋಗ್ತೀರಪ್ಪ, ನಾನು ನಿಮ್ಮನ್ನು ಒಂದು ದಿನ ನನ್ನ ಮಗನನ್ನು ಕಳಿಸಿ ಆ ಬಟ್ಟೆ ಅವನು ಬದಲಾಯಿಸ್ಕೊಳ್ತಾನೆ ಎಂಬುದಾಗಿ ಶಿಲುಬೆ ಆ ಬಟ್ಟೆಯನ್ನು ಬದಲಾಯಿಸಲ್ಪಟ್ಟಿದೆ. ಅದು ಒಡಂಬಡಿಕೆ ರೀ. ಈ ಲೋಕದಲ್ಲಿ ಅನೇಕರು ಮಾತು ಕೊಡ್ತಾರೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಂತೆಂಥ ಮಾತುಗಳನ್ನು ಕೊಡ್ತಾರೆ. ಮಾತಿನ ಪ್ರಕಾರ ಯಾರು ನಡೀತಾರೆ? ಯಾರು ನಡೆಯಲ್ಲ. ಅವ್ರನ್ನ ಬಂದಾಗ ಮಾತಾಡೋದೇ ಬೇರೆ, ಅವ್ರ ಜೀವಿತವೇ ಶೈಲಿನೇ ಬೇರೆ, ಅವ್ರ ಜೀವಿತ ಲೈಫ್ ಸ್ಟೈಲೇ ಬೇರೆ. ಎದುರು ನಿಂತು ಮಾತಾಡೋರೆಲ್ಲ ದೇ ಆರ್ ನಾಟ್ ಗ್ರೇಟ್. ಯಾರು ಅದನ್ನ ಮಾಡಿ ತೋರಿಸ್ತಾರೋ ಅವರು ಗ್ರೇಟ್. ಅದು ಈ ಭೂಮಿ ಮೇಲೆ ಇಲ್ಲ. ಮಾತಿನಲ್ಲೇ ಅನೇಕರು ಮಾತಿನ ಮೇಲೆ ನಂಬ್ತಾರೆ, ಹೊರಗಿನ ಸ್ಟೈಲ್ ನೋಡಿ ನಂಬ್ತಾರೆ. ಆದರೆ ರಿಯಲ್ ಹೀರೋ ತನಗಾಗಿ ಪ್ರಾಣವನ್ನೇ ಕೊಟ್ಟ ಆತನು ಯೇಸು ಮಾತ್ರ. ಅದನ್ನು ತನ್ನ ಶಿಲುಬೆಲೆ ಆತನು ಮಾಡಿ ತೋರಿಸಿದ ಒಡಂಬಡಿಕೆಯನ್ನು. ಸೈತಾನ ಹೇಳ್ಬೋದು ಸೋಲು 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 ಅಂತ, ಆದರೆ ನೀನು ಹೇಳಬೇಕಾಗಿದೆ ಸೋಲಲ್ಲ, ಅದು ನನಗೂ ನಿನಗೂ ದೊಡ್ಡ ಜಯ. ನೀನು ಪ್ರತಿ ಸಾರಿ ಆ ಒಂದು ರೊಟ್ಟಿ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವಾಗ ನೀನು ಹೇಳ್ತಾ ಇದ್ದಿ ಸೈತಾನ ನಿನಗೆ ಸೋಲಾಗಿದೆ. ಅಂದ್ರೆ ಸೈತಾನಿಗೆ ನೆನಪು ಮಾಡ್ಕೊಳ್ತಾ ಇದ್ದೆ 2000 ವರ್ಷಗಳ ನೀನು ಸೋತು ಹೋದಿಯಲ್ಲ. 2000 ವರ್ಷಗಳ ಹಿಂದೆ ಸೋತು ಹೋದ ಮ್ಯಾಚನ್ನು ಇವತ್ತು ಕೂಡ ನೀನು ಜಯವುಳ್ಳವನಾಗಿ ನೋಡಬೇಕು. 2000 ಹಿಂದೆ ಆಲ್ರೆಡಿ ನೀನು ವಿಕ್ಟ್ರಿ, ಆಲ್ರೆಡಿ ನಿನಗೆ ಕಪ್ ಕೊಡಲ್ಪಟ್ಟಿದೆ, ಆಲ್ರೆಡಿ ನಿನಗೆ ಜಯ ಸಿಕ್ಕಿದೆ, ಆಲ್ರೆಡಿ ನಿನಗೆ ಜಯದೊಂದಿಗೆ ನೀನು ಚಲಿಸುವನು, ಸೋಲಲ್ಲಿ ಜೀವಿಸುವಂತವನಲ್ಲ. ಹಾಗಾಗಿ ನಿನ್ನ ಒಳಗೆ ಜಯ ಇದೆ ಎಂಬುದಾಗಿ ನೀನು ಆ ಹೆಜ್ಜೆ ಇಟ್ಕೊಂಡೇ ಹೋಗಬೇಕು. ಶಿಲುಬೆಲೆ ಆತನು ಯೇಸು ಸ್ವಾಮಿ ಅದನ್ನು ಮೆರೆಸುತ್ತಾ ತೋರಿಸಿದ್ದಾನೆ. ಯು ಆರ್ ಸಕ್ಸೆಸರ್, ನೀನು ಜಯ ಹೊಂದಿದವನು. ಹಾಗಾಗಿ ಪ್ರಸಿದ್ಧಿ ಪಡಿಸಿದ ಆತನು ಬರುವ ತನಕ ಪ್ರಸಿದ್ಧಿ ಪಡಿಸ್ತಾನೆ. ಅಂದರೆ ಇವತ್ತು ಕೂಡ ನಾವು ಹೇಳಬೇಕಾಗಿದೆ, ನಾವು ಸೈತಾನನೇ ನೀನು ಸೋತೋಗಿದ್ದಿ, ನಾವು ಜಯಿಸಲ್ಪಟ್ಟವರು. ನೀವು ತೆಗೆದುಕೊಳ್ಳುವಂಥ ಒಂದೊಂದು ರೊಟ್ಟಿ ದ್ರಾಕ್ಷಸದಲ್ಲಿ ಹೇಳ್ತಾ ಇದ್ದಿ ನಾವು ಜಯಿಸಲ್ಪಟ್ಟವರು, ನಾವು ಜಯಿಸಲ್ಪಟ್ಟವರು. ತೆಗೆದುಕೊಳ್ಳುವಾಗ ಪ್ರತಿಯೊಂದು ಸಾರಿ ಹೇಳ್ತಾ ಇದ್ರಿ ನಾವು ಜಯಿಸಲ್ಪಟ್ಟವ್ರು ಎಂಬುದಾಗಿ ನೆನಪು ಮಾಡ್ಕೊಳ್ತಾ ಇದ್ವಿ. ಸೈತಾನಿಗೆ ಎಷ್ಟು ತಲೆ ಕೆಟ್ಟೋಗಿರ್ಬೋದಲ್ಲ. ಎಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರೆ ನೀನು ಸೋತವನು ಅಂದರೆ ಅವನಿಗೆ ಗೊತ್ತಾಗ್ಬಿಡ್ತದೆ, ಇವ್ರಿಗೆ ನಿಜ ಗೊತ್ತಾಗ್ಬಿಟ್ಟಿದೆ, ಇವನ ಹತ್ರ ಬರಬಾರ್ದು ಅಂತ. ಅದನ್ನು ಹೇಳ್ತಾ ಇರ್ರಿ. ರೊಟ್ಟಿ ದ್ರಾಕ್ಷ ತೆಗೆದುಕೊಳ್ಳೋದಕ್ಕಾಗಿ ನಾನು ಜಯ ಹೊಂದಿದವನು. ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರೋ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಅಂದರೆ ಮರಣದ ಮೂಲಕವಾಗಿ ವೈರಿಗೆ ಸೋಲು ಸೋಲು ಸೋಲು, ದೇವರ ಮಕ್ಕಳಿಗೆ ಜಯ ಜಯ ಜಯ. ಇವತ್ತು ಕೂಡ ಅಲ್ಲ, ನಾಳೆ ಕೂಡ ಅಲ್ಲ, ಎಂದೆಂದಿಗೂ ಜಯವು ಕರ್ತನದೇ. ದೇವರ ಮಕ್ಕಳಿಗೇನೆ ಅದು ಜಯ, ಕರ್ತನ ಮಕ್ಕಳಿಗೆ ಜಯ. ಅದು ಯಾರೇ ಬರಲಿ ಒಂದು ದಿನ ಜಯವನ್ನು ಕಾಣ್ತೀವಿ ನಾವು. ಇದೇ ಮಾತು ಧೈರ್ಯವಾಗಿ ತೆಗೆದುಕೊಂಡು ಜೀವಿಸ್ರಿ. ಕರ್ತನ ಮಕ್ಕಳಿಗೇನೆ ಜಯ.